ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಯಾಕೆ ಸಿಸ್ಟರ್ ಅನ್ನಕ್ಕೆ ಅಷ್ಟೊಂದು ಉಸಿರುಗಟ್ಟಿಸ್ತಾ ಇದೆಯಾ? ಜೀರ್ಣಾಗ್ಲಿ ಅಂತಾನ? ಅಕ್ಕಗೆ ತಿನ್ನಕ್ಕೆ ಸುಲಭವಾಗ್ಲಿ ಅಂತ. ಹೌದು ಸಿಸ್ಟರ್, ಚೆನ್ನಾಗಿ ಕಿವುಚು ಕಿವುಚು. ಸುಧಾ ನೋಡಿದ್ಯಾ, ನಿನ್ನ ಅಮ್ಮನ ನೋಡಿದ್ರೆ ನಮ್ಮ ಸಿಸ್ಟರ್ಗೆ ಎಷ್ಟು ಕಾಳಜಿ ಅಂತ. ಹೌದು ಮಾವ, ಅಮ್ಮನ್ಗೆ ನೀವೆಲ್ಲ ತೋರಿಸೋ ಪ್ರೀತಿ ನೋಡಿದ್ರೆ ತುಂಬಾ ಖುಷಿ ಆಗುತ್ತೆ ನನಗೆ. ಹೂ ಕಣಮ್ಮ, ಈ ಭಾಗ್ಯಕ್ಕ ನಮ್ಮನೆಗೆ ಬಂದಿರೋದೇ ನಮ್ಮೆಲ್ಲರ ಭಾಗ್ಯ, ಸೌಭಾಗ್ಯ ಅಲ್ಲ ಸಿಸ್ಟರ್? ಹಾನ ತುಂಬಾ ಭಾಗ್ಯವಂತರು. ಅಯ್ಯೋ ದೇವ್ರೆ, ನನಗಿದನ್ನು ನೋಡಕ್ ಆಗ್ತಾ ಇಲ್ಲಪ್ಪ. ಯಾವ ಕೈ ಜೀವಂತ ಇರುವಾಗಲೇ ಇವಳಿಗೆ ಪಿಂಡ ಬಿಡಿಸಿತ್ತು, ಅದೇ ಕೈಯಿಂದ ತುತ್ತಿನ ಸೋಂಗಾಗಿದೆ. ದುರಂತದ ಪರಮಾವಧಿ ಅಂದ್ರೆ ಇದೆ. ಅಮ್ಮ, ಅವ್ರು ಬೇರೆ ಯಾರು ಅಲ್ಲ, ನಮ್ಮವ್ರೆ. ತಿನ್ನು ತಿನ್ನಿ. ತಿನ್ನಮ್ಮ. ಏನೇನು ಗುರಾಯ್ತಾ ಇದ್ದಾಳಲ್ಲ, ಹಳೆಯದೆಲ್ಲ ನೆನಪಾಯ್ತಾ ಹಿಂಗೆ? ಏನಪ್ಪ ಇದು? ತುಪ್ಪ ಮುಖ ಕುಗ್ಗಿಬಿಟ್ಲು. ಅಯ್ಯೋ ಅಮ್ಮ, ಯಾಕಮ್ಮ ಹಾಗೆ ಮಾಡ್ದೆ? ಅಮ್ಮ ದಯವಿಟ್ಟು ಕ್ಷಮಿಸಿಮ್ಮ, ಅವ್ರಿಗೆ ಗೊತ್ತಾಗಿಲ್ಲ. ಯಾವತ್ತೂ ಹಿಂಗ್ ಮಾಡಿಲ್ಲ ಅಮ್ಮ, ಇವತ್ತೇ ಮೊದಲೇ ಸತಿ. ಪರವಾಗಿಲ್ಲಮ್ಮ, ಅಕ್ಕ ಮಗು ಥರ. ಪರವಾಗಿಲ್ಲ, ನನಗೇನು ಬೇಜಾರಿಲ್ಲ. ಹೌದೌದು, ನಮ್ಮ ಸಿಸ್ಟರ್ದು ತುಂಬಾ ವಿಶಾಲವಾದ ಹೃದಯ. ಅಮ್ಮ ತಟ್ಟೆ ನನಗೆ ಕೊಡಿ, ನಾನೇ ತಿನ್ಸ್ತೇನೆ. ಪರವಾಗಿಲ್ಲ, ಆಯ್ತಲ್ಲ, ನಾನೇ ತಿನ್ಸ್ಬಿಡ್ತೀನಿ. ಅಲ್ಲಮ್ಮ, ಮತ್ತೆ ಹಂಗೆ ಮಾಡ್ಬಿಟ್ರೆ? ಸಿಸ್ಟರ್ ಕೊಟ್ಬಿಡು, ಯಾಕೆ ರಿಸ್ಕ್ ತಗೋತೀಯ? ಬಾ ಸಿಸ್ಟರ್, ಮುಖ ತೊಳ್ಕೊ ಬಾ. ಬೇಬಿ ರೆಡಿನಾ? ಬಂದೆ. ಹೋಗೋಣ. ಲುಕಿಂಗ್ ಗುಡ್. ಹೋಗೋಣ ಸರಿ, ಬಟ್ ಎಲ್ಲಿಗೆ ಅಂತಾನೆ ಹೇಳ್ತಿಲ್ವಲ್ಲ ನೀವು? ನಾನು ಸ್ಟೀಮ್ ಬಾತ್ಗೆ ಹೋಗ್ಬೇಕು. ಸ್ಟೀಮ್ ಬಾತ್? ನಾವೇನಪ್ಪ ಮಾಡೋದು, ನಿಮ್ ತರ ನಾನೇನ್ ಸೂಪರ್ ರಿಚ್ ಅಲ್ವಲ್ಲ, ಎಲ್ಲಾನು ಮನೆಯಲ್ಲೇ ಇರುತ್ತೆ ಅನ್ನೋದಕ್ಕೆ ಕೆಲವೊಂದಕ್ಕೆ ಆಚೆನೆ ಹೋಗ್ಬೇಕು. ಯಾಕೆ ಬೇಬಿ ಅದಕ್ಕೆ ಬೇಜಾರಾಗ್ತೀಯ? ಬೇಬಿ ನಿನಗೆ ಏನ್ ಬೇಕೋ ಅದನ್ನ ಅರೇಂಜ್ ಮಾಡೋದಕ್ಕೆ ತಾನೇ ನಾನಿರೋದು. ನೀನ್ ಇಂಥದ್ದು ಬೇಕು ಅಂತ ಹೇಳೋ ಅದನ್ನ ನಾನು ಅರೇಂಜ್ ಮಾಡ್ತೀನಿ. ನೀನ್ ನನ್ನವಳು ಬೇಬಿ, ನೀನು ಹೇಳಿದ ಕೆಲಸನ ಅಚ್ಚುಕಟ್ಟಾಗಿ ಸಾಕು ಸಾಕು, ಬರೀ ಇದೇ ಆಯ್ತು. ಬರೋದು, ಬಣ್ಣದ್ ಮಾತಾಡೋದು, ಬೆಣ್ಣೆ ಹಚ್ಚೋದು. ನನಗೆ ಏನ್ ಬೇಕು ಅನ್ನೋದನ್ನ ನೀವು ಕನ್ಸಿಡರ್ ಕೂಡ ಮಾಡಲ್ಲ. ಬೇಬಿ ಏನ್ ಹೇಳಕೊಟ್ಟಿದ್ಯಾ ನೀನು? ನೋಡಿ ನೋಡಿ, ಇದೇ ನಿಮ್ ಪ್ರಾಬ್ಲಮ್. ನಾನು ಇಷ್ಟ ಹೇಳಿದ್ರು ನಿಮ್ಗೆ ಅರ್ಥನೇ ಆಗಲ್ಲ. ಯಾರು ಹೇಳಿದ್ರೇನು? ವಿಷಯ ಅರ್ಥ ಆಗೋದು ಇಂಪಾರ್ಟೆಂಟ್ ಅಷ್ಟೇ. ಅದೇನು ಅಂತ ಬಾಯ್ಬಿಟ್ಟು ಹೇಳು ಕರೆಕ್ಟ್ ಆಗಿ. ನೀವೆಷ್ಟು ಕ್ಲೆವರ್ ಇದ್ದೀರಾ ಅಂದ್ರೆ ಎಲ್ಲದನ್ನು ಅರೇಂಜ್ ಮಾಡ್ತೀನಿ ಅಂತ ಹೇಳ್ತೀರೇ ಹೊರತು ನಮ್ಮ ಮನೆಗೆ ನಿನ್ನ ಹೆಂಡತಿಯಾಗಿ ಕರ್ಕೊಂಡು ಹೋಗ್ತೀನಿ, ಅಲ್ಲಿ ನಿನಗೆಲ್ಲ ಸಿಗೋ ಹಾಗೆ ಮಾಡ್ತೀನಿ ಅಂತ ಮಾತ್ರ ಹೇಳ್ಬೇಡಿ. ಬೇಬಿ ಇಲ್ಲಿರೋ ಪ್ರಾಕ್ಟಿಕಲ್ ಪ್ರಾಬ್ಲಮ್ ಏನು ಅಂತ ನಿನ್ಗೂ ತುಂಬಾ ಚೆನ್ನಾಗಿ ಗೊತ್ತು ತಾನೆ. ಗೊತ್ತಿದ್ದು ಯಾಕೆ ಈ ತರ ಮಾತಾಡ್ತೀಯಾ? ಟಾಂಗ್ ಕೊಡ್ತೀಯಾ? ನನಗೆ ಬೇಜಾರು ಮಾಡ್ತೀಯಲ್ಲ. ನಾನೇನ್ ಬೇಜಾರಾಗೋ ತರ ಮಾತಾಡ್ತಿಲ್ಲ, ನನಗೆ ಬೇಜಾರಾಗೋದನ್ನ ಎಕ್ಸ್ಪ್ರೆಸ್ ಮಾಡ್ಕೊತಾ ಇದ್ದೀನಿ ಅಷ್ಟೇ. ಓಕೆ ಬೇಬಿ, ನಾವು ಲವ್ ಇಟ್. ಈಗ ನನಗೆ ಏನು ಮಾಡ್ಬೇಕು ಅದನ್ನೇ. ಏನು ಮಾಡಬೇಡಿ, ಹೀಗೆ ಇರಿ. ಥೂ, ಏನಪ್ಪ ಇವಳು ಸೈಲೆಂಟ್ ಆಗಿರ್ತಾಳೆ ಅನ್ಕೊಂಡ್ರೆ ಬರ್ತಾ ಬರ್ತಾ ವೈಲೆಂಟ್ ಆಗ್ತಿದ್ದಾಳಲ್ಲ. ಸಿಸ್ಟರ್ ಸಿಸ್ಟರ್ ಅವಳನ್ನ ಮುಗಿಸೋ ಪ್ಲಾನ್ ಏನಾಯ್ತು? ಚೇಂಜ್ ಆಯ್ತಾ ಅಥವಾ ಪೋಸ್ಟ್ಪೋನ್ ಆಯ್ತಾ ಅಥವಾ ಮುಂದೊಂದು ದಿವಸ ಮಾಡಿದ್ರೆ ಆಯ್ತು ಅಂತ ಯೋಚನೆ ಮಾಡ್ತಾ ಇದೀಯಾ? ಒಳ್ಳೆ ಕೆಲಸಕ್ಕೆ ತಡ ಮಾಡಬಾರ್ದು ಅಂತ ಹೇಳ್ತಾರೆ. ಇವತ್ತೇ ಅವಳ ಕತೆ ಮುಗಿಸ್ತೀನಿ. ಮತ್ತೆ ಗೂಬೆ ತರ ಅಲ್ಲ, ಸುಮ್ಮನೆ ಅತ್ತಿಂದಿತ್ತ ಇತ್ತಿಂದತ್ತ ಓಡಾಡ್ತಿದ್ಯಲ್ಲ ಯಾಕೆ ಅಂತ.
ಮುಗ್ಸೋದಿಕ್ಕೆ ಆ ಸುಧಾ ಇದ್ದಾಳಲ್ಲ, ಹೇಗೋಗ್ಲಿ? ಓಹೋ, ಅದೊಂದು ಪೀಡೆ ಇದೆಯಲ್ಲ, ಏನ್ ಮಾಡ್ತೀಯ? ಯೂಶಲಿ ಈ ಟೈಮ್ಗೆ ಅವಳ ಮಗುಗೆ ಹಾಲು ಕಾಯಿಸೋದಕ್ಕೆ ಕಿಚನ್ಗೆ ಹೋಗ್ತಾಳೆ. ಅವಳು ಹೊರಗೆ ಹೋಗ್ಲಿ ಅಂತ ಕಾಯ್ತಾ ಇದ್ದೀನಿ. ಆಚೆ ಹೋದವಳು ಮತ್ತೆ ರೂಮಿಗೆ ಬರ್ತಾಳಲ್ಲ, ಆಗ ನಿನ್ ರೆಡ್ ಹ್ಯಾಂಡ್ ಆಗಿ ಸಿಕ್ಬಿಡಲ್ವಾ? ಅವಾಗ ಏನ್ ಮಾಡ್ತೀಯ? ನನಗೇನು ಬುದ್ಧಿ ಇಲ್ಲ ಅಂತ ಅನ್ಕೊಂಡಿದ್ಯಾ? ಹಾಗಾಗತ್ತೆ ಅಂತ ನಾನು ನಿನ್ನನ್ನು ಕರ್ಸ್ಕೊಂಡಿದ್ದು. ಅಂದ್ರೆ ನನ್ನನ್ನು ಕಳಿಸಿ ನನ್ನಿಂದ ಕೆಲಸ ಮಾಡಿಸಿ ಸಿಕ್ಕಿಬಿದ್ರೆ ನಾನ್ ಸಿಕ್ಬಿಡ್ಲಿ ಅಂತನಾ? ಅಣ್ಣ, ನಾನು ಹೇಳೋದನ್ನ ಪೂರ್ತಿಯಾಗಿ ಸಮಾಧಾನದಿಂದ ಕೇಳಿಸ್ಕೊ. ಒಳ್ಳೆ 3 ತಿಂಗಳು ಗುಡಿದಾಗ ಆಡ್ತೀಯಲ್ಲ. ಸರಿ, ಹೇಳು. ಸುಧಾ ಏನಾದ್ರೂ ವಾಪಸ್ ಬರ್ತಿದ್ರೆ ಏನಾದ್ರೂ ಮಾಡಿ 5 ನಿಮಿಷ ಅವಳ ತಡಿ. ಅಷ್ಟರಲ್ಲಿ ನಾನು ಕೆಲಸ ಮುಗಿಸ್ಬಿಡ್ತೀನಿ. ಓ, ಹಾಗಾದ್ರೆ ಸರಿ, ಆ ಕೆಲಸ ನಾನು ಮಾಡ್ತೀನಿ. ಸಿಸ್ಟರ್, ಏನೇ ಹೇಳು ಸಿಸ್ಟರ್, ಹೀಗಾಗಬಾರ್ದಾಗಿತ್ತು. ಅದು ನಿನ್ನಂತವಳಿಗೆ ಈ ಗತಿ ಬರಲೇಬಾರ್ದಾಗಿತ್ತು. ಏನ್ ಹೇಳ್ತಾ ಇದೀಯ ಅಣ್ಣ? ಏನ್ ಸಿಸ್ಟರ್, ಆಗಿದ್ದ ದೊಡ್ಡ ಅವಮಾನನ ಇಷ್ಟು ಬೇಗ ಮರ್ತ್ಬಿಟ್ಯಾ? ದೌರ್ಭಾಗ್ಯ ನಿನ್ನ ಮುಖಕ್ಕೆ ಉಗಿದ್ಲಲ್ಲ, ಅದ್ರ ಬಗ್ಗೆ ಹೇಳ್ತಾ ಇದ್ದೆ. ಅಲ್ಲ ಸಿಸ್ಟರ್, ನಿನ್ನಂತ ನಿನಗೆ ಇಷ್ಟು ದೊಡ್ಡ ಅವಮಾನನ? ಸಿಕ್ಕಾಪಟ್ಟೆ ಬೇಜಾರಾಯ್ತು ಸಿಸ್ಟರ್ ನನಗೆ. ಅವಳು ನನ್ನ ಮುಖಕ್ಕೆ ಉಗ್ದಂಗಾಯ್ತು. ಆ ಬೇಜಾರಕ್ಕೆ ನೀರು ಹಾಕ್ದೇನೆ ಸುಕ್ಕ ಎತ್ತಾ ಇದ್ದೀನಿ. ಅವಳು ಮಾಡಿರೋ ಅವಮಾನಕ್ಕೆ ತಕ್ಕ ಶಾಸ್ತಿ ಆಗ್ಲೇಬೇಕು. ಸುಮ್ಮನೆ ಇದ್ರೆ ಈ ಶಾಕುಂತಲಾಗಿ ಅವಮಾನ. ಹಾ ಸಿಸ್ಟರ್, ನಾನು ಕೂಡ ಸ್ಟ್ರಾಂಗ್ ಆಗಿ ಇದನ್ನೇ ಪ್ರತಿಪಾದಿಸ್ತಾ ಇರೋದು. ಪ್ರತೀಕಾರ ತೀರಿಸಲೇಬೇಕು. ಅದು ಹೇಗೆ ಏನು ಅನ್ನೋದನ್ನ ನೀನು ಯೋಚನೆ ಮಾಡು. ಮಾಡೋಣ, ಏನಾದ್ರೂ ಒಂದು ಮಾಡ್ಲೇಬೇಕು. ಹೌದು ಸಿಸ್ಟರ್, ಮಾಡೋದು ಮಾಡ್ತೀಯ. ಆದ್ರೆ ನಮ್ಮನ್ನ ಪದೇ ಪದೇ ಕಾಡ್ತಾ ಇರೋ ಆ ದೌರ್ಭಾಗ್ಯ ಅನ್ನೋ ಸಮಸ್ಯೆಗೆ ಶಾಶ್ವತ ಪರಿಹಾರ ಕಂಡ್ಕೋಬೇಕು ಸಿಸ್ಟರ್. ಮೊದಲೇ ನಿನ್ನನ್ನು ಕಂಡ್ರೆ ದೆವ್ವ ಕಂಡಂಗೆ ಆಡ್ತಾಳೆ, ಬೆಂಕಿ ಕಂಡ್ರೆ ಬೆಚ್ಚಿ ಬೀಳ್ತಾಳೆ. ಅವಳ ತಲೆಯಲ್ಲಿ ಹಾರಡಿರೋ ವೈರ್ಗಳೆಲ್ಲ ನಿಧಾನಕ್ಕೆ ಒಂದೊಂದೇ ಕನೆಕ್ಟ್ ಆಗಿ ನೆನಪಿನ ಶಕ್ತಿ ಮರಳು ಬಂದ್ರೆ ಮೊದಲು ನಿನ್ ತಿಥಿ, ಆಮೇಲೆ ನನ್ನ ತಿಥಿ, ಒಟ್ಟಿಗೆ 2 ತಿಥಿ ಆಗುತ್ತೆ ಸಿಸ್ಟರ್. ಹಂಗಾಗಬಾರ್ದು ಅಂದ್ರೆ ಈ ಭೂಮಿ ಮೇಲೆ ನಾವು ಇನ್ನೊಂದಷ್ಟು ದಿವಸ ನೆಮ್ಮದಿಯಾಗಿ ಇರಬೇಕು ಅಂದ್ರೆ ಆ ದೌರ್ಭಾಗ್ಯಕ್ಕೊಂದು ವ್ಯವಸ್ಥೆ ಆಗ್ಲೇಬೇಕು. ನೋಡು ಏನ್ ಮಾಡ್ತೀಯ ಅಂತ. ಇದು ನಮ್ಮ ಅಳಿವುಳಿವಿನ ಪ್ರಶ್ನೆ. ಇವತ್ತು ಅವಳು ನನಗೆ ಮಾಡಿರೋ ಅವಮಾನಕ್ಕೆ ಅವಳನ್ನ ಉಳಿಸ್ಲೇಬಾರ್ದು ಅಂತ ಅನ್ಕೊಂಡಿದ್ದೀನಿ. ಅವಳ ಕತೆ ಮುಗಿಸ್ತೀನಿ. ಇದು ಸ್ಪಿರಿಟ್ ಅಂದ್ರೆ ಸಿಸ್ಟರ್. ಮತ್ತಾಗ ಸಿಸ್ಟರ್, ಏನ್ ಮಾಡ್ಬೇಕು ಅಂತಿದ್ಯಾ? ಏನ್ ನಿನ್ ಪ್ಲಾನ್? ವೆರಿ ಸಿಂಪಲ್ ಅಣ್ಣ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.